ಸ್ನೇಹಿತರೆ, ನಮ್ಮ ಇದರಲ್ಲಿ ನಮ್ಮ ರೈತರು ತುಂಬ ಜನ ಸರಿಯಾಗಿ ಒಂದು ಏನಂತೀವಿ ಮೋಟ್ರದ್ದು ಬಾಕ್ಸ್ನ ಸರಿಯಾಗಿ ಫಿಕ್ಸ್ ಮಾಡ್ಕೊಳ್ದಂಗೆ ಎಷ್ಟೊಂದು ಕಡೆ ಹೇಳ್ಬಾರ್ದು ಪಾಪ, ಅದು ಸಾವಾಗ್ತಾಯಿದೆ. ಹಂಗಾಗಬಾರ್ದು ಸ್ನೇಹಿತರೆ. ಇದೊಂದನ್ನು ಮಾಹಿತಿ ಕೊಡ್ತೀನಿ ನಿಮಗೆ. ಏನಂದರೆ ನೋಡಿ, ಇದೆ ಈ ಬಾಕ್ಸು, ಈ ಥರ ಬಾಕ್ಸ್ನ ಒಂದೇ ಸೆಕೆಂಡ್, ಈ ಥರ ಬಾಕ್ಸ್ನ ಅಳವಡಿಸ್ಕೊಳ್ಳಿ ಫ್ರೆಂಡ್ಸ್. ಏನು ಗೊತ್ತಾ, ಇದು ಈ ಥರ ಒಂದು ಬಾಕ್ಸ್ ನೀವು ಅಳವಡಿಸ್ಕೊಂಡ್ರೆ ನೀವು ಏನು ಗೊತ್ತಾ, ಆ ಥರ ಬಾಕ್ಸ್ನ ಅಳವಡಿಸ್ಕೊಂಡ್ರೆ ನಿಮಗೆ ಕರೆಂಟ್ ಫ್ಲಕ್ಚುಯೇಷನ್ ಆಗಲಿ ಮತ್ತು ವೇರಿಯೇಷನ್ ಆಗಲಿ, ಗಾಳಿ ಬರಲಿ, ದೊಡ್ಡ ದೊಡ್ಡ ಗಾಳಿ ಬರಲಿ, ಮತ್ತು ಈಗ ಸಡನ್ನಾಗಿ ಎಷ್ಟೋ ಕಡೆ ಬೋರ್ಗಳು ಹಾಗಾಗಿ ಸುಟ್ಟೋಗುತ್ತಲ್ಲ, ಆ ಸುಟ್ಟೋಗೋದೆಲ್ಲನೂ ಈ ಒಂದು ಬಾಕ್ಸು ತಡೆಯುತ್ತೆ ಫ್ರೆಂಡ್ಸ್. ಯಾಕೆಂದರೆ ಇದು ಆಟೋಮೆಟಿಕ್ಕಾಗಿ ಅದಸ್ಕದೆ ಆಫ್ ಆಗೋಗುತ್ತೆ. ಏನಾದರೂ ಹೆಚ್ಚಿಗೆ ಗಾಳಿ ಬಂದಾಗ, ಮತ್ತು ಕರೆಂಟ್ ವೇರಿಯೇಷನ್ ಆದಾಗ, ಮತ್ತು ಜೋರಾಗಿ ಸಿಡ್ಲು ಬಡಿದಾಗ ಇದೆಲ್ಲನೂ ತಡೆಗಟ್ಟುತ್ತೆ. ಈ ಥರ ಒಂದು ಬಾಕ್ಸ್ನ ಅಳವಡಿಸ್ಕೊಳ್ಳಿ ಫ್ರೆಂಡ್ಸ್, ಸೇಫ್ಟಿಯಾಗಿರುತ್ತೆ. ಅದು ಆಟೋ ಇದೆ ಇದರಲ್ಲಿ, ಅದಸ್ಕದೆ ಜಾಸ್ತಿ ಕರೆಂಟ್ ಹೈ ವೋಲ್ಟೇಜ್ನೆಲ್ಲ ಕಾಪಾಡುತ್ತೆ. ಇದು ಹೈ ವೋಲ್ಟೇಜ್ನೆಲ್ಲ ತಡೆಗಟ್ಟುತ್ತೆ, ಅದಸ್ಕದೆ ಆಫ್ ಆಗೋಗುತ್ತೆ ಫ್ರೆಂಡ್ಸ್. ಇದು ಖಂಡಿತ ಇದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ತೋಟದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಇಷ್ಟ ಆಯಿತಾ ಈ ಮಾಹಿತಿ ಫ್ರೆಂಡ್ಸ್? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಈ ಥರ ಆಟೋಮೆಟಿಕ್ಕಾಗಿ ಅದೇ ನೋಡಿ ಎಲ್ಲ ಬರೆದಿರ್ತಾರೆ ಅಲ್ಲೇ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ನೋಡಿ ಎಷ್ಟು ಓಡ್ತಿದೆ ನೋಡಿ, ಇಲ್ಲಿ 356 ಈಗ ಆಫ್ ಮಾಡಿರೋದಕ್ಕೆ ಆಫ್ ಆಯಿತು ಅಂತ ಅದೇ ತೋರಿಸುತ್ತೆ. ಆನ್ ಆಯಿತು ಅಂದರೆ ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ನೋಡಿ ಈ ಥರ ಬಾಕ್ಸ್. ಇದೊಂದು ಸ್ವಲ್ಪ ಮಾಮೂಲಿ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಜೀವಕ್ಕಿಂತ ದೊಡ್ಡದೇನಲ್ಲ ಅಲ್ವಾ. ತೊಗೊಂಡು ಇದನ್ನು ಅಳವಡಿಸ್ಕೊಳ್ಳಿ ದಯವಿಟ್ಟು. ತೋಟದಲ್ಲಿ ಅಳವಡಿಸಿದ್ದೀನಿ ನಾನು. ಇದೇ ಥರ ಯಾವಾಗಲೂ ಮೋಟ್ರ್ ಸುಟ್ಟೋಗೋ ಪ್ರಾಬ್ಲಮ್ ಆಗ್ತಿತ್ತು ನಮ್ಮ ತೋಟದಲ್ಲಿ. ಈಗಿಲ್ಲ, ಇದು ಹಾಕಿದಾಗಿಂದ ಮೋಟ್ರ್ ಸುಟ್ಟೋಗೋದು ಕಡಿಮೆ ಆಗ್ತಾಯಿದೆ. ಹಾಗೇ ಇಲ್ಲ, ಇದು ಹಾಕಿಸ್ದಾಗಿಂದ ಹೀಗೆ ಇರಲಿ ದೇವ್ರೆ. ಹಾಗೆ ನೀವು ಇದನ್ನು ಅಳವಡಿಸ್ಕೊಳ್ಳಿ ಪ್ಲೀಸ್. ಕ್ಷಮಿಸುತ್ತಾಯೇ ನನ್ನ ಪಾಪವೇ, ಕ್ಷಮಿಸುತ್ತಾಯೇ.